ಇನ್ನು ನೋಡ್ತಿದ್ದಂತೆ ಕುಸಿದ ಬೃಹತ್ ಕಟ್ಔಟ್ ಮಾಗಡಿ ರಸ್ತೆಯಲ್ಲಿ ಘನಘೋರ ದುರಂತ ಜಸ್ಟ್ ಮಿಸ್ ಆಗಿದೆ. ಇನ್ನು ನೋಡ್ತಿದ್ದಂತೆ ಕುಸಿದು ಬಿದ್ದಿರುವಂತಹ ಬೃಹತ್ ಕಟ್ಔಟ್ ಮಾಗಡಿ ರಸ್ತೆಯಲ್ಲಿ ಘನಘೋರವಾದಂತಹ ದುರಂತ ಜಸ್ಟ್ ಮಿಸ್ ಆಗಿದೆ. ಪ್ರಸನ್ನ ಥಿಯೇಟರ್ ಬಳಿ ವಿಷ್ಣುವರ್ಧನ್ ಅವರ ಕಟ್ಔಟ್ ಧರೆಗೆ ಉರುಳಿದೆ. ಬಿರುಗಾಳಿಯ ಆರ್ಭಟಕ್ಕೆ ರಸ್ತೆ ಮಧ್ಯೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಆದರೆ ಅದೃಷ್ಟವಶಾತ್ ರಸ್ತೆಯಲ್ಲಿ ಯಾರೂ ಇಲ್ಲದಿದ್ದ ಕಾರಣದಿಂದಾಗಿ ಈ ಒಂದು ದುರಂತ ತಪ್ಪಿದೆ. ಈಗಾಗಲೇ ಸದ್ಯದ ಪಟ್ಟಿಗೆ ಏನೆಲ್ಲ ದೊಡ್ಡ ಮಟ್ಟದ ರೀತಿಯಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ಕಟ್ಔಟ್ ಧರೆಗೆ ಉರುಳುತ್ತೆ ಅಂತ. ಈಗಾಗಲೇ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಆಗಿರ್ಬೋದು, ಮರಗಳು ಬಿದ್ದಂತಹದ್ದು ಆಗಿರ್ಬೋದು. ಅದರ ಜೊತೆಗೆ ವಿಷ್ಣುವರ್ಧನ್ ಅವರ ಕಟ್ಔಟ್ ಸಹಿತ ಬಿರುಗಾಳಿಗೆ ಧರೆಗೆ ಉರುಳಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಮಾಗಡಿ ರಸ್ತೆಯಲ್ಲಿ ಘನಘೋರವಾದಂತಹ ದುರಂತ ಜಸ್ಟ್ ಮಿಸ್ ಆಗಿದೆ. ಇನ್ನು ಬೆಂಗಳೂರಿನ ಬಿನ್ನಿ ಮಿಲ್ ರಸ್ತೆಯಲ್ಲೂ ಕಾಂಪೌಂಡ್ ಕುಸಿತ ಆಗಿದೆ. ಮಳೆ ಆರ್ಭಟಕ್ಕೆ ಕುಸಿದು ಬಿದ್ದ ಬೃಹತ್ ಗೋಡೆ. ಇನ್ನು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಒಂದು ಕಡೆ ಮೈಸೂರು ರಸ್ತೆಗೆ ಸಂಪರ್ಕಿಸುವಂತಹ ಬಿನ್ನಿ ಮಿಲ್ ರಸ್ತೆ ಏನಿದೆ ಅಪಾಯಕ್ಕೆ ಆಹ್ವಾನ ಮಾಡ್ತಿರುವಂತಹ ಶಿಥಿಲ ವ್ಯವಸ್ಥೆಯ ಗೋಡೆಗಳು. ಆ ಒಂದು ಗೋಡೆಗಳು ತುಂಬ ಹಳೆ ಕಾಲದ್ದಾಗಿದೆ. ಸಾವಿರಾರು ಜನ ಓಡಾಡುವಂತಹ ಪ್ರದೇಶದಲ್ಲಿ ಕುಸಿದಿರುವಂತಹ ಗೋಡೆ. ಇದರಿಂದ ಸಾಕಷ್ಟು ತೊಂದರೆಗಳು ಕೂಡ ಉಂಟಾಗಿರುವಂಥದ್ದು. ಇವು ಮುಖ್ಯವಾಗಿ ಇಲ್ಲಿ ಮೈಸೂರು ರಸ್ತೆಗೆ ಸಂಪರ್ಕಿಸುವಂತಹ ಬಿನ್ನಿ ಮಿಲ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆ ಆರ್ಭಟಕ್ಕೆ ಕುಸಿದು ಬಿದ್ದ ಬೃಹತ್ ಗೋಡೆ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಒಂದು ಬೃಹತ್ ಗೋಡೆ ಹಳೆ ಕಾಲದ್ದಾಗಿರುವ ಕಾರಣದಿಂದಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಮಳೆ ಸಂಭವಿಸಿದೆ. ಇದರಿಂದ ಗೋಡೆ ಕುಸಿತಗೊಂಡಿದೆ. ನೋಡಿ, ಇದು ಬಿನ್ನಿ ಮಿಲ್ ರೋಡ್. ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ, ಈ ಕಡೆ ಬಿನ್ನಿ ಮಿಲ್ ರೋಡ್. ಇದು ಮೈಸೂರು ರೋಡ್ ಸರ್ಕಲ್ಗೆ ಅಟ್ಯಾಚ್ ಆಗುತ್ತೆ. ಸೊ ತುಂಬಾ ಹಳೆ ಬಿನ್ನಿ ಮಿಲ್. ಈಗ ಮಿಲ್ ಇಲ್ಲ, ಆದ್ರೆ ಅದರ ಗೋಡೆ ಏನಿದೆ ಅದು ಇವತ್ತು ಸುರಿದಂತ ಭಾರಿ ಮಳೆ ಮತ್ತು ಗಾಳಿಗೆ ಸಿಕ್ಕಾಪಟ್ಟೆ ಇಲ್ಲಿ ಗೋಡೆ ಎಲ್ಲ ಕುಸಿದು ಬಿದ್ದಿದೆ. ತಾವು ನೋಡಬಹುದು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಫುಟ್ಪಾತ್ ಮೇಲೆ ಜನ ಓಡಾಡ್ತಾರೆ. ಭಾರಿ ಮಳೆ ಇದ್ದದ್ರಿಂದ, ಗಾಳಿ ಇದ್ದದ್ರಿಂದ ಯಾರು ಕೂಡ ಫುಟ್ಪಾತ್ ಅಲ್ಲಿ ಇಲ್ಲಿ ಓಡಾಡಿಲ್ಲ. ಅದರ್ವೈಸ್ ಈಗಲೂ ಕೂಡ ಏನು ಈ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಗೋಡೆ ಯಾವುದೇ ಕ್ಷಣದಲ್ಲಾದ್ರೂ ಬೀಳಬಹುದು. ಮುಂದಿನ ದಿನಗಳಲ್ಲಿ ಆಗುವಂತಹ ಏನು ದುರಂತ ಇದೆ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಇಲ್ಲಿ ಬಿದ್ದಿದೆ ಅಂತ. ಇಷ್ಟು ದೊಡ್ಡ ದೊಡ್ಡ ಸೈಜ್ ಗಲ್ಲುಗಳು ಯಾರಾದ್ರೂ ಪಾದಾಚಾರಿಗಳ ಮೇಲೆ ಬಿದ್ದಿದ್ರೆ ತುಂಬಾ ದೊಡ್ಡ ದುರಂತ ನಡೀತಾ ಇತ್ತು. ಈಗಾಗಲೇ ಅಲ್ಲಿ ಶಿವಾಜಿನಗರದಲ್ಲಿ ಬೌರಿಂಗ್ ಆಸ್ಪತ್ರೆ ಎದುರುಗಡೆ 8 ಜನ ಸತ್ತೋಗಿದ್ದಾರೆ. ಈಗ ನೋಡಿ ಈಗೆಲ್ಲ ಈ ತರ ಬಿದ್ದಿದೆ. ಇದು ಗೋಡೆ ಇನ್ನೂ ಅಷ್ಟುದ್ದ ತಡೆಗೋಡೆ ಇದೆ. ಮತ್ತೆ ಏನಾದ್ರೂ ಮಳೆ ಬಂದ್ರೆ ಆ ಕಡೆ ಇರುವಂತಹ ಏನು ಗೋಡೆ ಇದೆ ಅದು ಕೂಡ ಕಳಿಸ್ಕೊಂಡು ಕೆಳಗಡೆ ಬೀಳುವಂತಹ ಸಾಧ್ಯತೆ ಇದೆ. ಫುಟ್ಪಾತ್ ಆದ್ರಿಂದ ಜನ ಓಡಾಡ್ತಾರೆ. ಇಲ್ಲಿ ಗೊತ್ತಿಲ್ಲ ಜನ ಓಡಾಡದೆ ಇರೋವಾಗ ಹೇಗೆ ತಡೀತೀರಿ ಮತ್ತು ಹೇಗೆ ಇದಕ್ಕೆ ಮುಂಜಾಗ್ರತೆ ವಹಿಸ್ತೀರಿ ಅಂತ. ಡೆಫಿನೆಟ್ಲಿ ಇದು ಮುಂದಿನ ದಿನಗಳಲ್ಲಿ ದುರಂತಕ್ಕೋಸ್ಕರ ಕಾದು ಕೂತಿದೆ ಅಂತ ಅನ್ಸುತ್ತೆ. ಸೊ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡಿ, ಇಲ್ಲಿ ಎಕ್ಸಿಬಿಷನ್ ಇದೆ, ಬಹಳಷ್ಟು ಜನ ವೀಕೆಂಡ್ಸ್ ಅಲ್ಲೂ ಕೂಡ ಬರ್ತಾರೆ. ಈಗ ಇದು ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆ. ನಿಜವಾಗ್ಲೂ ಥ್ಯಾಂಕ್ ಗಾಡ್ ಇಲ್ಲಿ ಯಾವುದೇ ಒಂದು ದೊಡ್ಡ ದುರಂತ ನಡೆದಿಲ್ಲ, ಯಾರೂ ಇರಲಿಲ್ಲ. ಇದ್ದಿದ್ರೆ ಮಾತ್ರ ಶಿವಾಜಿನಗರಕ್ಕಿಂತ ತುಂಬಾ ದೊಡ್ಡ ದುರಂತ ನಡೀತಾ ಇತ್ತು ಇಲ್ಲಿ. ಸೊ ಹೀಗಾಗಿ ಜನರು ಕೂಡ ಯಾರು ಈ ಬಿನ್ನಿ ಮಿಲ್ನ ಫುಟ್ಪಾತ್ ಅಲ್ಲಿ ಓಡಾಡ್ತೀರಾ ಅವರು ತುಂಬಾ ಸುರಕ್ಷಿತವಾಗಿ ಓಡಾಡಿ. ನೋಡಿ ಇಲ್ಲಿ ಕಲ್ಲುಗಳು ಕೂಡ ಬಿದ್ದಿದೆ. ಸೊ ನನಗೂ ಭಯ ಆಗ್ತಾ ಇದೆ ಇಲ್ಲಿ ಓಡಾಡೋದಕ್ಕೆ.
ಬಟ್ ಆದರೂ ಕೂಡ ಒಂದು ಪಬ್ಲಿಕ್ ಅವೇರ್ನೆಸ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ಯಾವ ರೀತಿ ಕಲ್ಲುಗಳು ಇಲ್ಲಿ ಬಿದ್ದಿದ್ದಾವೆ ಅಂತ. ಸೊ ಯಾರೂ ಓಡಾಡ್ತಿರ್ಲಿಲ್ಲ, ಹೀಗಾಗಿ ಯಾವುದೇ ಘಟನೆ ನಡೆದಿಲ್ಲ. ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಿಮಗೆ ಬಿನ್ನಿ ಮಾಲ್ ಅಂತ ಏನಂತೀವಿ ಅದು ಕೂಡ ಇದೆ. ಸೊ ಬಿ ಕೇರ್ಫುಲ್. ಈ ಒಂದು ಫುಟ್ಪಾತ್ ಮೇಲೆ ಓಡಾಡೋದಕ್ಕಿಂತ ಮುಂಚೆ ಸಾರ್ವಜನಿಕರು